ಅದು ನಮ್ಮ ಕಾಂಗ್ರೆಸ್ ಸ್ನೇಹಿತರು ವಕ್ತಾರರುಗಳು ಯದುವೀರವ್ರನ್ನ ನಕಲಿ ಮಹಾರಾಜ ಅಂತ. ಎಲ್ರಿ ಇವರು ಕಥೆಯಲ್ಲ. ಮೈಸೂರಿನ ಇತಿಹಾಸವನ್ನ ಗೊತ್ತಿದೆಯೋ ಇಲ್ಲೋ ಇವ್ರು ಯಾರು ಅದ್ರ ಮಧ್ಯೆ ಬಂದು ಏನೋ ಮಾತಾಡ್ಲಿಕ್ಕೆ ಹೋಗಬೇಡಿ. ಅದರಿಂದ ಏನು ಒಳ್ಳೇದಾಗಲ್ಲ. ನೀವು ಸಣ್ಣ ಆಗ್ತೀರಾ, ಚೀಪ್ ಆಗ್ತೀರಾ ಮಾತಾಡು. ಯದುವಂಶದ ಅರಸರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂತವ್ರು ಚೀಪ್ ಆಗ್ತೀರಾ ಹೊರತು ಅವ್ರದ್ದೇನೂ ಆಗಲ್ಲ. ನಿಮ್ಮ ಕೊಡುಗೆಗಳು, ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾವೆ. ಹಾಗಾಗಿ 3,70,000 ಕೋಟಿ ಬಡ್ಜೆಟ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನ್ ಹೇಳುತ್ತೆ 65%. ಮತ್ತೆ ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡ್ಕೊಂಡು ಹೊರಟ್ಬಿಡೋದು ಮುಖ್ಯಮಂತ್ರಿಗಳು? ಏನ್ ಕ್ವಾಲಿಟಿ, ಏನಾದರೂ ಬದಲಾವಣೆಗಳಾದ್ವಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ? ಏನಾದರೂ ಹೊಸ ತರಗಳೇನಾದ್ರು ತಗೊಂಡ್ಬಂದ್ರ ಆರ್ಥಿಕ ಇಲಾಖೆಯಲ್ಲಿ? ಇಲ್ಲ, ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರ. ಯಾಕಂದ್ರೆ ಯಾರ ಮೇಲೂ ಹಿಡ್ತಾ ಇಲ್ಲ, ನಿಮ್ಗೆ ಯಾರ ಮೇಲೂ ಹಿಡ್ತಾ ಇಲ್ಲ. ಆ ರೂಪ IPS, ಸಿಂಧೂರಿ IAS, ಬೀದಿ ರಂಪ ಜಗಳ, ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟರ್ಗೆ. ಚೀಫ್ ಮಿನಿಸ್ಟರ್, ಯು ಆರ್ ದ ಸುಪ್ರೀಮೋ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕರ್ನಾಟಕ ಸ್ಟೇಟ್. ಬೀದಿ ಜಗಳ, ಪೋಸ್ಟಿಂಗ್ಸ್ ಆಸ್ ದೇಮ್ ಟು ಗೋ ಬ್ಯಾಕ್ ಟು ಡೆಲ್ಲಿ. ನಮ್ಗೆ ಯಾಕೆ ಅವ್ರು ಇಲ್ಲಿ? ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ. ಆಡಳಿತದಲ್ಲಿ ಬಿಗಿ ಇಲ್ಲ, ಆರ್ಥಿಕ ಶಿಸ್ತಿಲ್ಲ, ಕಲೆಕ್ಷನ್ನೂ ಇಲ್ಲ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಅದರ್ ಬೇರೆ ಬೇರೆ 5 ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂತ ಇಲ್ಲಿ ತನಕ ಆಗಿರುವಂಥ 65% ಮಾತ್ರ ನಮಗೆ ಆಗಿರುವಂಥ. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಾನು ತಂದಂತ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ, ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕಿದೆ.